ಸೊ ಹಾಯ್ ಗೈಸ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇದು ಎರಡನೇ ಸತಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಸ್ಟೋರೇಜ್ ಫುಲ್ ಆಯ್ತು ಅಂತ ಇವಾಗ ಮಾಡಿರೋದು ಸೇರಿಸಿ ಡಿಲೀಟ್ ಮಾಡ್ಬಿಟ್ಟೆ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಚಿರು ಬರ್ತಡೆ. ಸೊ ಚಿರು ನಮ್ಮ ಮನೆಗೆ ಬಂದಿದ್ದಾನೆ. ಚಿರು ಬರ ಇಲ್ಲಿ, ಚಿರು ಬರ ಇಲ್ಲಿ. ಜವಳದ ಕೈಯ ಬಡ್ಡಿ ನಾನು ನೋಡ್ದೆ. ಗೈಸ್ ಇವತ್ತು ಚಿರು ಬರ್ತಡೆ. ಫುಲ್ ಖುಷಿಯಾಗಿದ್ದಾನೆ, ನಮ್ಮ ಮನೆಗ್ ಬಂದವನೆ. ಸೊ ಬರ್ತಾನೆ ಬಟ್ಟೆ ತಗೊಬಂದು. ಏನಮ್ಮ ಇದು ನೋಡಿ ಗೈಸ್ ಇವಾಗ ಇಡಿಲ್ಲ ಅವನಿಗೆ. ಅಬ್ಬೆ ಕೈ ಹೊಡಿತೈತಿ ಸುಟ್ಕೊಂಡ್ಗಿತ್ತಾನೆ. ಇಲ್ಲ ಇಟ್ಟ ಆಲೆ ಕೈ ಅದ್ರೊಳಿಕೆ ಹೇಳೋದೇನೋ ಅಂದಲ್ಲ ಇವಾಗ ಅಂತ ಹೇಳುವ. ಗೈಸ್ ಅವಾಗ್ಲೇ ಮಾರ್ಕೆಟ್ ಹೋಗಿದ್ದ ಗೈಸ್, ಅದಕ್ಕೆ ಜವಳ ತಂದಿದ್ದ ಬೇಸೈತೆ. ಮೂರ್ ಬೇಯಿಸ್ಬಿಟ್ಟಿದ್ರು. ಗೈಸ್ ಹೇಳ್ತೀನಿ ಕೇಳಿದ್ರೆ, ಸೊ ಇವನ್ ಬರ್ತಡೆ ಇವತ್ತು. ಸೊ August 14th. ಇವನ್ನ ಕರ್ಕೊಂಬರೋದಕ್ಕೆ ನಾನು ಊರ್ಗ್ ಹೋಗಿದ್ದೆ. ಸೊ ಊರ್ದು ವ್ಲಾಗ್ ನಾನು ಮಾಡೋದಕ್ ಆಗ್ಲಿಲ್ಲ, ಏನಕಂದ್ರೆ ಬಸ್ಸಲ್ಲಿ ಬೆಳಗ್ಗೆ ನಾಷ್ಟ ಮಾಡ್ಬಿಟ್ಟು ಬೇಗ ಹತ್ಬಿಟ್ಟೆ. ಇಲ್ಲಿಗ್ ಬಂದಿರೋದು ಬರ್ತಡೆಗೆ, ಕೇಕ್ ಗೋಸ್ಕರ ಬಂದಿಲ್ಲ, ಬರ್ತಡೆ ಸೆಲೆಬ್ರೇಷನ್ ಮಾಡ್ಕೊಳಕ್ ಬಂದಿಲ್ಲ. ಟೊಪ್ಪಿ ಮತ್ತೆ ಸ್ಪ್ರೇ ತಗೊಳೋದಕ್ಕೆ ಬಂದಿರೋದು ಅವನು. ಇದನ್ ತಗೊಳೋದಕ್ಕೆ ಇದನ್ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಅವ್ನ್ ಬರ್ತಡೇ ದಿನ ಒಸಿ ಹತ್ತಿಲ್ಲ ಇವತ್ತು. ಹೇಳ್ಬೇಕಂದ್ರೆ ನಾವು ನಿನ್ನೆ ಅಂದ್ರೆ ಮೊನ್ನೆ ಇದಕ್ ಹೋಗಿದ್ದೋ, ಎಲ್ಗೆ ಯಾವ್ದಮ್ಮ ದೇವಸ್ಥಾನ ಅದು, ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನಕ್ ಹೋಗಿದ್ದೋ. ಹಂಗೆ ಅಲ್ಲಿ ಜೋಗ್ ಫಾಲ್ಸ್ಗೂ ಹೋಗಿದ್ದೋ ನಾವು. ಸೊ ಫೋನ್ ತಗೊಂಡ್ ಹೋಗಿರ್ಲಿಲ್ಲ, ಇಲ್ಲಾಂದ್ರೆ ವ್ಲಾಗ್ ಮಾಡ್ತಿದ್ದೆ. ಅಲ್ಲಿ ಮರ್ತೋದೆ, ಚಾರ್ಜರ್ ಬೇರೆ ಇರ್ಲಿಲ್ಲ, ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹಂಗೆ ಹೋಗಿದೆ. ಸೊ ಅಲ್ಲಿಂದ ನಾವು ನಿನ್ನೆ ಬೆಳಗಿನ ಜಾವ ಬಂದಿದ್ದು. ನಮ್ಮಪ್ಪ ಏನ್ ಮಾಡಿದ್ರು, ನೆನ್ನೆ ಬಂದ್ಬಿಟ್ಟು ನಾಳೆ ಶನಿವಾರ ಶ್ರಾವಣ ಅಂದ್ಬಿಟ್ಟು ನೆನ್ನೆನೆ ಬಂದಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಹೊಂಟೋದ್ರು ಊರಿಗೆ. ನಮ್ಮಪ್ಪ ನೆನೆ ಊರ್ಗ್ ಹೋದಾಗ ಟೈಮ್ ಎಷ್ಟಾಗಿತ್ತು ಅಂದ್ರೆ ನೈಟ್ 9 ಗಂಟೆ ಆಗಿತ್ತು. ಇವ್ನು ನಮ್ಮಪ್ಪಂಗ್ ಸಿಕ್ಕಿಲ್ಲ, ಮಲಗ್ಬಿಟ್ಟವ್ನು. 8 ಗಂಟೆ 7 ಗಂಟೆಗೆ ಕಾಲ್ ಎತ್ಕೊಂಡು ಬಿದ್ದೋಗ್ತಾನೆ ಇವನು. ಮಲಗ್ಬಿಟ್ಟವ್ನು ಇವನು. ಓಕೆನಾ, ಮಲಗ್ಬಿಟ್ಟಾಗ ನಮ್ಮಪ್ಪ ಏನ್ ಮಾಡಿದ್ರು, ಇವ್ನು ಸಿಗ್ಲಿಲ್ವಲ್ಲ ಅನ್ಬಿಟ್ಟು ನಮ್ಮಪ್ಪ ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವ್ರು ತಗೊಂಡು 5 ಗಂಟೆ ಬಸ್ ಬರುತ್ತೆ, ಆ ಬಸ್ ಬಂದ್ಬಿಟ್ಟವ್ರೆ. ಗೊತ್ತಿಲ್ಲ ನಮ್ಮ ಅಪ್ಪಂಗೆ ಇವನ್ ಬರ್ತಡೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇನ್ನೊಂದು ನಮ್ಮ ಅಪ್ಪಂಗ್ ಕೆಲ್ಸಕ್ಕೆ ಟೈಮ್ ಆಗೋಗಿತ್ತು, ಬಸ್ ಬರೋ ಟೈಮ್ ಆಗೋಗಿತ್ತು ಅಂತ ಬಂದ್ಬಿಟ್ಟವ್ರೆ. ಇವನ್ ಏನ್ ಮಾಡವನೆ, ಇವನು ಗೊತ್ತಿಲ್ಲ ದೊಡ್ಡಪ್ಪ ಬಂದೈತೆ ಅಂತ. ಏಂತ ಗೊತ್ತಿಲ್ಲ ಅಂದ್ರೆ ನಾವ್ ಹೇಳಿದ್ದು ಆಲ್ರೆಡಿ 1 ತಿಂಗಳು ಮುಂಚೆನೆ ಹೇಳಿದ್ದು. ಇವನ್ ಏನ್ ಬರ್ತಡೇ ದಿನ ಇಂದ್ಲು ದಿನಾನೇ ಹೋಗಿಲ್ಲ, ಬರ್ತಡೇ ದಿನಾನು ಹೋಗಿಲ್ಲ ಅಂದ್ರೆ ಇವನು ಅಲ್ಲಿ ನಮ್ಮ ಮನೆಗೆ ಏನ್ ಹೋಗಿಲ್ಲ ಅಂದ್ರೆ, ನಮ್ಮಪ್ಪ ಹಿಂದೆ ಮುಂದೆ 2 ದಿನಾನು ಬಂದಿರ್ಲಿಲ್ವಲ್ಲ, ಇವತ್ತು ಬರಲ್ಲ ಅನ್ಕೊಂಡು ಸುಮ್ನಾಗ್ಬಿಟ್ಟವನೆ. ಆಮೇಲೆ ನಾವು ಫೋನ್ ಹಾಕಿದೋ, ಈ ತರ ನೀನ್ ಬಂದಿಲ್ವಲ್ಲ ಅಂದಿದ್ ಫುಲ್ ಗೊಳ ಗೊಳ ಅಂತ ಅಳ್ತಾವ ಅವ್ರ ಅಮ್ಮನ ಹತ್ರ. ಅವ್ರಮ್ಮ ಇವಾಗ ಹೋಗ್ಬೇಡ ಬಿಡು, ಇದಕ್ ಹೋಗಿವಂತೆ, ಯಾವ್ದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿವಂತೆ ಅಂತ ಅವ್ರಮ್ಮ ಅಂದ್ರು. ನಾನಂದೆ, ಆಂಟಿ ನಾನು ಅರ್ಧ ದಾರಿವರೆಗೂ ಬಸ್ಸಲ್ಲಿ ಬರ್ತೀನಿ, ಇನ್ನ ಅರ್ಧ ದಾರಿಗೆ ಅವನ್ನ ಕಳಿಸ್ರಿ ಅಂತ ಅಂದೆ. ಅವ್ರಮ್ಮ ಬೇಡ ಅಂತ ಅಂದ್ರು. ಇವನೇನ್ ಮಾಡೋನು, ಹತ್ಕೊಂಡು ಸ್ಕೂಲ್ಗೆ ಹೋಗೋನೆ. ಸ್ಕೂಲ್ ಬಂದ್ಬಿಟ್ಟು 2 ಕಿಲೋಮೀಟರ್ ಐತಿ, ಇವ್ರ ಮನೆ ತವಿಂದ 2 ಕಿಲೋಮೀಟರ್ ನಡಿಬೇಕು. 1 ಕಿಲೋಮೀಟರ್ ಅಷ್ಟು ದೂರ ಹೋಗೋನೆ. ಆಮೇಲೆ ಅವ್ರ ಅಪ್ಪ ಬಂದವ್ರೆ. ಅವ್ರ ಅಪ್ಪಗೆ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು, ಕಳ್ಸಪ್ಪಿ ಈ ತರ ಹುಡ್ಗ ಅರ್ಧ ದಾರಿವರೆಗೂ ಬರ್ತಾನೆ, ಅವ್ನು ಬೇರೆ ಅಳ್ತಿದ್ನಲ್ಲ ಬರ್ತಡೆ ಟೊಪ್ಪಿ ಗಿಪ್ಪಿ ಅಂತ ಎಲ್ಲ. ಆಮೇಲೆ ಅವ್ರ ಅಪ್ಪ ಕಳ್ಸಿದ್ರು, ಕರ್ಕೊಂಡ್ ಬಂದೆ. ಈ ಪುಣ್ಯಾತ್ಮನ್ ಕರ್ಕೊಬರಕ್ ಇಷ್ಟೊಂದು ಸಾಧನೆ ಮಾಡ್ದೆ ಇವತ್ತು. ನೋಡಿದ್ರೆ ಒಂದ್ ಮಾತು ಮಾತಾಡ್ತಾ ಇಲ್ಲ ಇವತ್ತು ನಮ್ ಜೊತೆ. ಮಾರ್ಕೆಟ್ ಅಲ್ಲಿ ಮಾತಾಡ್ತಾನಂತೆ. ಮಾರ್ಕೆಟ್ ಅಲ್ಲಿ ಹೇಳದ್ ನಾಳೆ ಏನ್ ಮಾತಾಡ್ತೀಯ ಮಾರ್ಕೆಟ್ ಅಲ್ಲಿ ಚಿರು? ಗೈಸ್ ಅವ್ನ್ ಬಟ್ಟೆ ಬಂದ್ಬಿಟ್ಟು ಇದೆ, ಇಲ್ಲ ಇದೆ ನೋಡ್ರಿ, ಇದೆ ಅವ್ನ್ ಬಟ್ಟೆ. ಸೊ ಬಂದ್ಮೇಲೆ ತೋರಿಸ್ತೀನಿ ಯಾವ ತರ ತಗೊಂಡವನೆ ಅಂತ. ಹೇಳ್ಬೇಕಂದ್ರೆ ನಾವ್ ಒಂದ್ 3-4 ತರ ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ಮಡಗ್ದು, ಅವ್ನ್ ಸೈಜು ಮತ್ತೆ ಅವ್ನ್ಗೆ ಇಷ್ಟ ಆಗೋ ತರದ್ದು. ಸೊ ಅದ್ರಲ್ಲಿ ಅವ್ನ್ ಇಷ್ಟ ಆಗಿರೋ ತರದೇ ತಗೊಂಡವನೆ. ಆದ್ರೆ ಹೋದ್ ಸತಿ ತಗೊಂಡಿರೋ ತರನೇ ಈ ಸತಿನೇ ತಗೊಂಡ್ಬಿಟ್ಟವನೆ. ನಾವ್ ಹೇಳಿದ್ರು ಕೂಡ ಆ ಕಲರ್ ಈ ಕಲರ್ ಬೇರೆ ಅಂತ ನಮ್ಗೆ ವಾದ ಮಾಡಿ ಕರ್ಕೊಂಡ್ ಬಂದವನೆ. ನೋಡು, ಈ ತರ ನಮ್ ಮನೇಲಿ ಯಾರು ಚಿಕ್ಕ ಹುಡುಗರು ಇಲ್ವಲ್ಲ ಗೈಸ್, ಕೈ ಕಾಲ್ಗೆ ಸಿಕ್ಬಿಡ್ತಾನೆ, ನಮಗ್ ಗೊತ್ತೇ ಆಗಲ್ಲ. ಇವಾಗ ಏನ್ ತರಕ್ ಹೋಯ್ತಿರೋದು? ಏನ್ ತರಕ್ ಹೋಯ್ತಿರೋದು ಇವಾಗ? ಏನ್ ತರಕ್ ಹೋಯ್ತಿರೋದು ಇವಾಗ? ನಾನ್ ಆಫ್ ಮಾಡ್ತೀನಿ. ನಾನು ಇವಾಗ ನೋಡಿ, ಇವಾಗ ಸ್ಪ್ರೇ ಮತ್ತೆ ಇದನ್ ತರದ್ ಬೇಡ ಅನ್ಬಿಡ್ತೀನಿ. ಹೇಳ್ ಬೇಗ. ನಾಚ್ಕತವನೆ ಹುಡ್ಗ, ಇವತ್ ಬಂದವನಲ್ಲ, ಇನ್ನ ನಾಳೆಯಿಂದ ಯಾವನವನು ಅಂತ ಶುರು ಆಯ್ತಾನೆ. ನೀನ್ ಅಸಲಿ ಮುಖ ನಾಳೆ ರಿವೀಲ್ ಆಗೋದ್ ಬಿಡು. ಹಿಡ್ಕೊ ನೀನು, ನಿನ್ಗ ಬೇಕಾಗಿರೋದ್ ಕೇಕ್ ನನ್ಗ. ನೋಡ್ದ, ಇದೊಳ್ಳೆ ಕಥೆ ಐತಲ್ಲ. ನೋಡ್ದ ಎಷ್ಟು ಸೋಂಬೇರಿ. ಇದನ್ ಬ್ಯಾಗ್ ನ ನೋಡ್ದ ನೋಡಿ ಎಷ್ಟು ತೀಟೆ ಮಾಡ್ತಾವ್. ಬರ್ತಡೇ ದಿನ ಒದೆ ತಿನ್ಬಿಡ್ತೀಯ, ಹತ್ತು ಬಿಡ್ತೀಯ, ಬೆಳಗಿಂದ ಹತ್ತಿರ ಸಾಕಾಗಿಲ್ಲ. ಅಲ್ಲುಚ್ಚಿದೀನೋ
ಅವನು ನಾನ್ ಬರೇ ಕಾಯಿಲ್ ಬರ್ತಾ ಇದೀನಲ್ಲ ನನಗೇನೋ ಒಂದು ಕೊಡ್ಬೇಕು ಅವ್ನು ಇವಾಗ. ಗೈಸ್ ಇವಾಗ ಅಂಗಡಿಗೆ ಬಂದು ಇವನ್ ಬರ್ತಡೆ ಶಾಪಿಂಗ್ ಮಾಡ್ತಿದೀವಿ. ಇವಾಗ ನೆಕ್ಸ್ಟ್ ಏನಮ್ಮ? ನೆಕ್ಸ್ಟ್ ಅದೇನೋ ಸ್ಪ್ರೇ ಬಾಟ್ಲು ಕೊಡ್ರಿ ಬರ್ತಡೆ. ಅದು ಅಲ್ಲ ಐತಲ್ಲ. ಎಷ್ಟು ಎಷ್ಟು ಒಂದು ಎಷ್ಟು ಅಲ್ರಿ? ಒಂದೇ ಸಾಕಲ್ಲ ಅವ್ನಿಗೆ. ಸಾಕು. ಎಷ್ಟೊಂದು 30. ಇದೊಂದು ತಗೋ ಹಿಂಗೆ. ಪ್ಲಾಸ್ಟರ್ ಕೊಡಿ ಗೈಸ್. ನಮ್ಮ ಅಮ್ಮಂಗೆ ಹೇಳಕ್ ಬರ್ತಾನೆ ಅದ್ರ ಹೆಸರು ಬರ್ತಾ ಇಲ್ಲ, ಕೈಯಲ್ಲಿ ತೋರಿಸ್ತಾ ಇದೆ. ಚಿಕ್ಕದು. ಪೇಪರ್ದಿಲ್ವಾ? ನೆಕ್ಸ್ಟ್ ಏನಮ್ಮ? ಇದ್ ತಗೋ ಬಲೂನ್. ಬಲೂನ್ ಕೊಟ್ಬಿಡ್ರಿ. ಯಾವ ಕಲರ್? Mix ಮಿಕ್ಸ್ ಕೊಟ್ಬಿಡ್ರಿ. ಎಷ್ಟಮ್ಮ? ಒಂದೇ. ಒಂದ್ ಕೊಡ್ರಿ ಒಂದು. ಎಷ್ಟು? 25. ತಗೊಳ್ಳಿ, ಇಷ್ಟೊಂದು ಬೇಕಲ್ ಕಟ್ಟಕ್ಕೆ. ಆಮೇಲೆ ಅಮ್ಮ ಆಮೇಲೆ ನನ್ ಗೊತ್ತಿಲ್ಲ ನೀನ್ ತಗೋ. ಅಷ್ಟೇ ಅಲ್ವಾ? ಇನ್ನೇನು ಕೇಕ್ ಅಂತ ಆಗ್ಬೇಕಷ್ಟೇ. ಕೇಕ್ ಇಲ್ಲಿ ಸಿಗಲ್ಲ. ತಗೊಳಂತಿಲ್ಲ. ಇದೇ ತಗೊಳದ ನೋಡು. ಏನಿಲ್ಲ. ಇವೇನ ಬೇಕಾ? ಒಂದ್ ವರ್ಷ 2 ವರ್ಷ ಅಂತ. ಇದು 7 ಐತಾ? ಕುಡಿ ಅದೊಂದು. ಅಯ್ಯೋ ವಾಶ್ ಮಿಷಿನ್ ತಗೋ. ಅದೆಷ್ಟು ಕೇಳು? ಅದೇನು ಪೌಡ್ರಾ? ಪೌಡ್ರ ಇದು? ಎಷ್ಟಿದು? ಎಷ್ಟೊಂದು? ಯಾಕಮ್ಮ? ವಾಶ್ ಮಿಷಿನ್ ಹೋಗ್ಲಿಕ್ಕೆ. ಕ್ಯಾಂಡ್ಲು. ಕ್ಯಾಂಡ್ಲು ನಿನ್ಗೆ ಎಷ್ಟು ವರ್ಷ ಅಂತ ಇಡೋದು? ಟೆನ್ಷನ್ ಆಗೋಗವನಮ್ಮ ಅವನು. ಟೆನ್ಷನ್ ಆಗೋಗವನು. ಅದ ಎಷ್ಟು ವರ್ಷ ಅಂತಾನೆ ನಮಗೂ ಸರಿ ಗೊತ್ತಿಲ್ಲ. 6 ತುಂಬ 7, 7 ತುಂಬ 8. 78 ಹೇಳ್ತಾ ಬಿಡೋಣ. ಇನ್ನೊಂದು 8. ಇಲ್ಲ 14ರಿಂದ ಲೆಕ್ಕ ಹಾಕು. 15, 16, 17, 18, 19, 20, 21, 22. 14 ಇಲ್ಲ. ಮತ್ತ ಈ 14 ಅಂತ ಹೋಗ್ತಿದೀನಿ. 14ನೇ ತಾರೀಕು. ಇವಾಗ ಹೇಳಿ ನೆಕ್ಸ್ಟ್ ಏನು ಅಂತ. ಅಷ್ಟೇ. ಇವಾಗ ಇವನ್ ಶಾಪಿಂಗ್ ಇದ್ರೊಳಗೆ ಆಗ್ತಾ ಇದೀವಿ ಬ್ಯಾಗ್ ಒಳಗೆ. ಯಾಕ ಅವ್ನು ಟೆನ್ಷನ್ ಆಗ್ಬಿಟ್ಟವನಲ್ಲಮ್ಮ. ಇದೇನಾದ್ರು ಬೇಕಾ ಏನು? ಅಷ್ಟೇ ಅಲ್ವಾ? ಯಾವನೇ ಇದೆಲ್ಲ ಯಾಕೆ ಅಂತೀನ? ಅಲ್ಲ ಸೈಲೆಂಟ್ ಅದ್ನಲ್ಲ. ನೆಕ್ಸ್ಟ್ ಏನಾದ್ರು ಬೇಕಾ? ಇಷ್ಟು ಕೇಕ್ ಮತ್ತೆ ಅದೆಲ್ಲ ಅಲ್ಲಿ ಮಡಗ್ಬಿಟ್ಟು, ಸೊ ಕೇಕ್ ತಗೊಂಡ್ಬಂದು ಅಲ್ಲಿ ಮಡಗಿ ಗೋಲ್ಗುಪ್ಪ ತಿನ್ನಕ್ ನಿಂತಿದೀವಿ. ಗೋಲ್ಗುಪ್ಪ ಇಟ್ಕೊಂಡು ತಿನ್ನೋದೆಲ್ಲ ಮಾಡಕ್ ಆಗ್ಲಿಲ್ಲ ಒಂದ್ ಕೈಯಲ್ಲಿ ವಿಡಿಯೋನ. ಸೊ ಇವಾಗ ಹೋಗ್ತಿದೀವಿ ನಮ್ಮ ಕೇಕ್ ಮತ್ತೆ ಬ್ಯಾಗು ಗೀಗೆಲ್ಲ ತಗೊಂಡು. ಅವ್ನ್ ನಾವು ಬರ್ತಾ ಇದೀವ ಇಲ್ವಾ ಅಂತ ಹಿಂದೆ ನೋಡ್ತಾ ಇರ್ತಾನೆ. ಈ ಕಡೆ ಬಾ. ಇವನ್ ಗಾಬರಿ ಬಡಿಸ್ಬಿಟ್ಟಿದ. ಇವಾಗ ಹೋಗ್ಬಿಟ್ಟು ಅವ್ನ ಮಕ್ಕ ಗಿಕ್ಕ ಎಲ್ಲ ತೊಳ್ಕೊಂಡು ತಿರ್ಗೋ ಹೊಸ ಬಟ್ಟೆ ಇಕ್ಕೊಂಡು ಕೇಕ್ ಕಟಿಂಗ್ ಮಾಡ್ಬಿಡೋದು. ಏನಂತ್ಯಾ? ರೈಸ್ ಬಲೂನ್ ಎಲ್ಲ ಊದ್ಬಿಟ್ಟು ಮತ್ತೆ ಅದನ್ನ ಒಂದ್ ಸ್ವಲ್ಪ ಕೇಕ್ ಮಡಗೋದಕ್ಕೆ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಬಟ್ಟೆ ತಂದಿರೋದ್ನ ಅವನು ಕೊಟ್ಬಿಟ್ಟು ರೆಡಿ ಆಗಿ ಬರೋದು ಕಳಿಸ್ತಾ ಇದೀನಿ. ಸೊ ಆಲೆ ಮಕ್ಕ ಎಲ್ಲ ತೊಳ್ದಿ ರೆಡಿ ಆಗವನೆ. ಇವಾಗ ಏನಿದ್ರು ಬಟ್ಟೆ ಇಕ್ಕೊಂಡ್ ಬರೋದು ಅಷ್ಟೇ. ಗೈಸ್ ಬಟ್ಟೆ ಯಾವ ತರ ಅಂದ್ರೆ, ಸೊ ಇಲ್ಲಿ ನೋಡ್ರಿ, ಇದು ಓಪನ್ ಮಾಡು, ಹಾಕು. ಓಪನ್ ಮಾಡ್ಬಿಟ್ಟು ಹಾಕೊಳ್ಳೋದು. ಟೀ ಶರ್ಟ್ ಇದು. ಸೊ ಟೀ ಶರ್ಟ್ ಮತ್ತೆ ಇದೊಂದು ಪ್ಯಾಂಟ್. ಇದ್ನು ಹಾಕೊಳ್ಳೋಣ. ಮತ್ತೆ ಫಸ್ಟ್ ಅದ್ನೇ ಹಾಕಬೇಕಲ್ವಾ? ಫಸ್ಟ್ ಇದನ್ನ ಹಾಕೊಳ್ಳೋತಡಿ. ಅದ್ನೇ ಅಲ್ವಾ ನಾನು ಹೇಳಿದ್ ನಿನಗೆ. ಗೈಸ್ ಹಾಕೊಂಡ. ಸೊ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಅವ್ನು ಯಾವ ತರ ಕಾಣಿಸ್ತವನೆ ಅಂತ. ಅವ್ನಿಗೆ ಬಟ್ಟೆ ಹಾಕೊಳ್ಳೋದು ಕುಟ್ಟಿಲಿ ನಾನು ಕೇಕ್ ನ ತೆಗ್ದಿ ಅದ್ರ ಮಧ್ಯದಲ್ಲಿ ಇಡೋಣ ಅಂತ ಬಂದೆ. ಸೊ ಅವನಿಗೆ ನಾವು ಮಾಡಿರೋದು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಲೂನ್ಸ್ ಎಲ್ಲ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಹಿಂಗೆ ಬಿಟ್ಬಿಟ್ಟೆ. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ಎಲ್ಲೂ ಕಟ್ಟಕ್ ಜಾಗ ಇಲ್ಲ, ಮತ್ತೆ ಈ ತರ ಕಲರ್ ಬಲೂನ್ ಕೊಟ್ಟಿದ್ರು ಚೆನ್ನಾಗ್ ಕಾಣಲ್ಲ ಅಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟೆ. ಇವಾಗ ಆ ಕೇಕ್ ನ ತೆಗ್ದಿ ಇಲ್ಲಿ ಮಧ್ಯದಲ್ಲಿ ಇಡೋಣ ಬರ್ರಿ. ಮತ್ತೆ ಟೊಪ್ಪಿ ಹಾಕನ, ಕುಣ್ಸನ. ಇನ್ನು ಫೋಟೋ ತೆಗಿಬೇಕು. ಅವ್ರ ಅಮ್ಮಂಗ್ ಅವ್ನ್ ವಿಡಿಯೋ ಕಾಲ್ ಮಾಡ್ಬೇಕು. ಅವ್ರ ಅಪ್ಪಂಗಾಗ್ಲಿ ಅವ್ರ ಅಮ್ಮಂಗಾಗ್ಲಿ. ಕೇಕ್ ನೋಡೋಣ ಬರ್ರಿ ಇವಾಗ. ಗೈಸ್ ಇವ್ ಅಣ್ಣ ನೋಡೇ ಇಲ್ಲ ಬುಡಿ. ಲೇ ಸುಮ್ನೆ ಅನ್ಬೇಕು ವಿಡಿಯೋ ಮುಂದೆ ಆತರ. ಬನ್ನಿ ನೋಡೋಣ ನಿಮ್ ಜೊತೆ ಅಂತ. ಸ್ಟಿಕ್ಕರ್ ತೀರ್ಬೇಕಲ್ವಾ? ಅದಷ್ಟೇ. ಗೈಸ್ ಅಂಗಡಿಯವನ್ ಏನೇನೋ ಬರೆದ್ಬಿಟ್ಟ. ಹ್ಯಾಪಿ ಬರ್ಡೇ ಚಿರು ಮತ್ತೆ ಶರತ್. ಅವ್ನ್ ಸ್ಕೂಲಲ್ಲೆಲ್ಲ ಹೆಸರು ಬಂದ್ಬಿಟ್ಟು ಶರತ್ ಅಂತ. ಸೊ ನಾವೆಲ್ಲ ಚಿರು ಅಂತ ಕರಿತೀವಲ್ಲ, ಅದಕ್ಕೆ 2 ಹಾಕ್ಬಿಡು ಅಂತ ನಾವ್ ಅಮ್ಮ 2 ಹಾಕ್ಸ್ಬಿಟ್ಟೈತೆ. ಸೊ ಇವಾಗ ಈ ಕೇಕ್ ನ ತಗೊಂಡೋಗಿ ಅಲ್ಲಿ ಮದಿಕ್ ಮಡಗನ. ಹುಷಾರಾಗಿ ತಗೊಂಡೋಗ್ ಮಡಗಮ್ಮ ಹಂಗೆ. ನಾನು ವಿಡಿಯೋ ಮಾಡ್ತೀನಿ ನೀನು. ಹೌದಾ?
ನಾನೆಲ್ ಕುತ್ಕೊಳ್ಳಿ ಅಂತ. ನೀನ್ ಆಚೆ ಕುತ್ಕೊಂಡ್ಬಿಡ್ಲ ಹೋಗಿ. ಗೈ ಚಿರು ಬರ್ತಡೆ ಕೇಕು ನೋಡ್ರಿ, ಇದನ್ನೆಲ್ಲ ಫುಲ್ ನಾನೇ ತಿಂತೀನಿ. ಸೊ ಅವನು ಕೊಡಲ್ಲ. ಅವನೇನಿದ್ರು ಕೇಕ್ ಕಟ್ ಮಾಡ್ಬಿಟ್ಟು 6 ಗಂಟೆ ಬಸ್ ಊರಿಗೆ ಹತ್ತದಷ್ಟೇ ಕೆಲ್ಸ. ಸೊ ಕೇಕ್ ಕಟ್ ಮಾಡ್ಸಕ್ ಯಾರು ಇರ್ಲಿಲ್ವಲ್ಲ ಕಟ್ ಮಾಡೋದಿಕ್ಕೆ ಅಂತ ಅವನ್ನ ಹೋಗ್ಕೊಳ್ಳಿ ಪಾಪ ಅಂತ ಅವ್ನ ಕೈಲಿ ಕಟ್ ಮಾಡ್ಸಿ ಕಳ್ಸೋದು. ಸೊ ಇದನ್ನ ಬರ್ರಿ ಅಲ್ಲಿ ಮಾಡಕ್ಬಿಟ್ಟು ಕುಯ್ದ್ಬಿಟ್ಟು ಎಂಜಾಯ್ ಮಾಡೋಣ. ಎಲ್ಗೋ ಹ್ಯಾಪಿ ಬರ್ಡೇ ಚಿರು. ಗೈಸ್ ವಿಡಿಯೋದಲ್ಲಿ ಅವನು ವಿಷಯ ಮಾಡಿಲ್ಲ. ಹ್ಯಾಪಿ ಬರ್ಡೇ ಚಿರು. ಥ್ಯಾಂಕ್ ಯು. ಕೇಕ್ಗೆ ಕೈಯೆಲ್ಲ ಕೇಕ್ ಮಾಡ್ಕೊಬಿಟ್ಟ ಕಣ್ಲ ಅವನು. ತಿನ್ಕೊಳ್ಳ ಈಗ ಬಾರ್ಲ ಪಾಪ ಚಿರು ಹಾಕ್ ಬರ್ಲಪ್ಪ. ನೆಕ್ಕೊಳ ಎಲ್ಲಿಗೆ ಎಟ್ಬಿಟ್ಟ ಕೈನ ಗುಲಾಬಿ ಮೇಲೆ. ಯಾವ ಗುಲಾಬಿಗೆ ಅಂಟಿಸ್ಬಿಟ್ಟ ಅವ್ನ್ ಕಣ್ಲ. ಅಮ್ಮ ಅಲ್ಲ ಅನ್ಸಿಬೇಕಾರೆ ಏನು ಡಮನ್ನೆಲ್ಲ ಸುಮ್ ಕೂತ್ಕೊಳ್ಳ ಇದ್ ಮಾಡಲ್ಲ ಹಚ್ಚೋದು. ಸರಿ ಹಚ್ಚೋದೆಲ್ಲ ಮಾಡಿಸ್ತೀನಿ. ಇವ್ನ್ ಯಾಕಮ್ಮ ಇಷ್ಟು ಭಯ ಪಡ್ಸವ್ನೆ. ಅದೇನ್ ಮಾಡಲ್ಲ ಸುಮ್ನಿರ. ಚಿರು ನೀನ್ ಏನು ಟೆನ್ಷನ್ ಆಗ್ಬೇಡ. ನೀನ್ ಅಲ್ಲಿ ಮುಂದೆ ನೋಡಿ ಅದ್ರ ಕಡೆ ಗಮನ ಕೊಡು. ಎಲ್ಲ ಸುಮ್ನಿರ. ಸರಿಕಾ ಗೈಸ್ ಇವಾಗ ಇದ್ನು ಇಡ್ತಾ ಇದೀನಿ. ಸೊ ಅವ್ನಿಗೆ 7 ವರ್ಷ ಗೈಸ್ 7 ವರ್ಷ ಬರ್ತಡೆ ಒಂದು ಅಂತ ನಮ್ಗೆ ಗೊತ್ತು. ಏನೇನೋ ಹೇಳ್ತಾ ಅಂತ ನಿಮ್ಗೆ ಯಾಕೆ ಗೊತ್ತಿರ್ಬಾರ್ದು. ಗೈಸ್ ಇವ್ನಿಗೆ ಇವಾಗ 7 ವರ್ಷ ಅಂತ ನಾವ್ ಅನ್ಕೊಂಡಿದೀವಿ. ಸೊ ಅವ್ರ ಅಪ್ಪಗೂ ಇನ್ನೂ ಕರೆಕ್ಟ್ ಗೊತ್ತಿಲ್ಲ, ಅವ್ರ ಅಮ್ಮಗೂ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾವು ಮಾಡಿಸ್ಬಿಡ್ತಾರ ಇದ್ದ ಅಂತ ಸ್ಪ್ರೇನ. ಅವ್ರ ಅಪ್ಪ ಅಮ್ಮಂಗೆಲ್ಲ ಕಾಣಿಸ್ತೈತಲ್ವಾ? ಅವ್ರ ಅಪ್ಪ ಅಮ್ಮಂಗೆಲ್ಲ ಗೊತ್ತು, ನಮಗ್ ಗೊತ್ತಿಲ್ಲ ಅಂತ ಬೊಗಳು. ಸುಮ್ನೆ ನಿನ್ನೆ ಬರ್ತಡೇ ದಿನ ನನ್ ಕೈ ದೇವ್ರನ್ನೇ ಮತ್ತೆ ತಿಂದೆ ಹೋಗತ್ತೀನಿ ಇವತ್ತು. ವಡಿಯಲ್ಲ ಸುಮ್ನಿರ. ಅದು ಸ್ಪ್ರೇ ಸೈಡ್ ಗಚ್ಚ. ಮನ್ಗೋ ಈ ಕಡೆ ಸೈಡ್ ಒಂಚೂರ ಒಂಚೂರ್ ಸಿಗಿಸ್ಬೇಕು. ಸಾಕು ಸರಿ. ಇವಾಗ 1 ನಿಮಿಷ ನೀನ್ ಹೆಚ್ಚಿಗೆ ಮಾತಾಡ್ಬೇಡ ನನ್ನ ಹತ್ರ. ಇವಾಗ ಗೈಸ್ ಹೆವಿ ಟ್ರಿಗರ್ ಮಾಡ್ತಾನೆ ಇವನು. ನೀವ್ ದೂರದಿಂದ ನೋಡೋದಕ್ಕೆ ಹಂಗ ಅನ್ಸುತ್ತ ಅಷ್ಟೇ. ಇಲ್ಲ ಹತ್ರದಿಂದ ಅಯ್ಯೋ ಅನ್ಸ್ಬಿಡ್ತಾನೆ ನಮ್ಗಳಿಗಂತೂ. ಹಚ್ಬಿಟ್ಟು ಊದ್ಬೇಡ್ದ ನೀನು ಇನ್ನ. ಇದಾ 7 ಅನ್ನದ್ನ ಇದಾ 7 ಅನ್ನದ್ನ 7 ಅನ್ನದ್ನ ಯಾಕಷ್ಟು ಗಾಬರಿ ಐತಿ? ಏನು ಆಗಲ್ಲ. ನೀನು ಅಲ್ಲೇ ಇರೋಗ್ಲ ಪಕ್ಕದಲ್ಲತ್ತಗೆ ಬರ. ಅಣ್ಣನವನೇ ಬಾರ. ನಾನು ಇಲ್ಲೇ ಇದ್ದೀನಲ್ಲ, ನಿನ್ ಮಗ್ಲಲ್ಲೇ ಇದೀನಿ. ಬಾ ಚಾಕು ಮಾಡ್ಬಿಟ್ಟು ಕಣ್ಗಿನ್ ಎಡ್ಗಿದ್ಯಾ ನಂಗೆ ಹತ್ರ ಬೈನ ಬೈನ. ಸಾಕು ಸಾಕು. ಅದನ್ನಚ್ಚು ಹಚ್ಚು ಚಿರು. ನಾನು ಹೊಡೆದ ಬರ್ತಡೆ ಎಟ್ಟೆ ಬಿಡ್ತಾರೆ ತಲೆ ಟೊಪ್ಪಿ. ಬಾ ಮುಂದಕ್ಕೆ ಬಂದು ಬರ್ತಡೆಗೂ ಹಚ್ಚು ಫಸ್ಟ್. ಒಂದೊಂದೊಂದೊಂದ್ ಮಾಡಂತೇಳಿ. ಚಪ್ಪಲ್ ಹೊಡಿದಕ್ಕೆ ಭಯ ಪಡ್ತಾನೆ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹೇಳಿ. ಬಲೂನ್ ಗೆಟ್ ಮಾಡಕ್ ಇದನ್ನು ಬಲೂನ್ ಗೆಟ್ಟಕ್ ಹೋಯ್ತವನೆ. ಫಸ್ಟ್ ಇದು ಊದಿಸ್ಬಿಟ್ಟಿರಾಗಿತ್ತು. ಆಮೇಲೆ ಊದೋಣ, ಅದೇನು ಉರಿತಾ ಇರುತ್ತಲ್ಲ. ಕ್ಯಾಮ್ರಾಮನ್ ಸರಿ ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ. ತಡಿ 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 ಆರಾಮಾಗಿರು. ತಡಿ 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 ಬಾ ಶಿವನೇ ಯಾಕಮ್ಮ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬರ್ಡೇ. ಬಾಬಾ ಆಯ್ತು. ಸಾರಿ ಚಿರು. ಇವಾಗ ಆಗೋಯ್ತು, ಎಲ್ಲ ಆಗೋಯ್ತು. ಅದ್ರ ಬಾ ತಡಿ ತಡಿ ಕಟ್ ಮಾಡಿ ಒಂದೇ ತಡಿ. ಬಡೀರೋ ಹ್ಯಾಪಿ ಬರ್ಡೇ ಹೇಳ್ರು. ಏನ್ನ ಓಕೆ ಅಲ್ವಾ? ಚೆನ್ನಾಗಿ ಈಗ ನಾನು ಇದ್ರೊಳ್ಳ ಮೇಲೆ ಅಲ್ಲೇ ಇರು, ಅಲ್ಲೇ ಇರು. ಹೊಡಿಯಲ್ಲ. ಅದು ಈಗ ನಮ್ಮೇರು ಅರೆ ಕಣ ಅದು. ಅದೇ ಬೇಕು ಅಂತ ಅವನೇ ಆಟ ಮಾಡ್ತಾರಲ್ಲ. ಅದೇ ನಮ್ ಗುಂಡಿ ನಾವೇ ತೊಡ್ಕೋತೀವಿ ಅಂತಾರಲ್ಲ, ಹಂಗೆ ಇವನೇ ತಗ್ಗಿಸ್ಕೊಂಡು ಇವನೇ ಬಡ್ಕ. ನೀನು ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ನಿಮ್ಮ ಅಪ್ಪ ಅಮ್ಮ ನಾವು ಉತ್ತರ ಕೊಡ್ತೀವಿ. ನೀನ್ ಇವಾಗ ಹತ್ರ ಬಾ ಒಂಚೂರು, ಇನ್ನೊಂಚೂರು. ನೀನ್ ಅಲ್ಲ ಕಾಣಿಸುತ್ತಲ್ಲ. ಇಲ್ಲ ಬಿಡು, ಅದೇನಾಗಲ್ಲ. ಕಟ್ ಮಾಡಿ ನೀನ್ ಅದನ್ನ ಉರ್ಬು. ನೀನ್ ಪಡು ನೀನು. ರೈಸ್ ಇವಾಗ ಬ್ಲಾಸ್ಟರ್ ಹೊಡಿತಿದೀವಿ. ನೀನ್ ಅದ್ರ ಪಾಡ್ಗ ಅದನ್ನ ಉರ್ಬು, ತಲೆ ಕೆಡ್ಸ್ಕೋಬೇಡ. ಇರು ಇರು. ಉರ್ಗು
ಉರ್ಫು ಅಂದ್ರೆ ಕಣಿ ಊತವನಲ್ಲಮ್ಮ ಅಲ್ಲಿ. ಕೇಕ್ ಕಟ್ ಮಾಡು. ಏಯ್ ಕೂತ್ಕೊಂಡು ಕಟ್ ಮಾಡೋ. ಇವತ್ತು ಒಂದಿನ ಕಳ್ಬಿಟ್ರೆ ನಾಳೆ ಕಂದು ಚಿರು ನಿನ್ಗೆ ನಿಜವಾಗ್ಲೇ ನೋಡಲ್ಲ ತಮಸೆ ಹೊಡಿತಂತ. ಕ್ಯಾಂಡ್ಲೆ ತಿಕ್ಬಿಡಣ. ಬಲೂನು ನಿನ್ನ ಪಾಡು ನೀನ್ ಕೇಕ್ ಕಟ್ ಮಾಡು. ಗೈಸ್ ಇಲ್ಲಿ ನೋಡ್ರಿ ಕೇಕ್ ಮಾಡ್ಕೊಂಡ್ಬಿಡ್ರಿ ಲಾಸ್ಟಾಗೆ. ಬಾ ಹತ್ರಕ್ ಬಾ. ಎಲ್ಲೋ ಹೊಂಟವ ನಾವು ಬಲೂನ್ ಎಲ್ಲೋ ಹೊಂಟದ. ತಡಿ ಇನ್ನೂ ಕಟ್ ಮಾಡ್ಬಿಡ. ಮಾಡು. ನೀನ್ ಪಾಡು ನೀನ್ ಕಟ್ ಮಾಡು. ಕಟ್ ಕೇಕ್ ಮ್ಯಾಗ ಬಿದ್ದೈತಲ್ಲ. ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಚಿರು. ಬಾರ್ಲ ಇಲ್ಲಿ. ಅಲ್ಲೇ ಬರ್ತಡೆ ಪಾರ್ಟಿ ಆಗೋಯ್ತು. ಅಲ್ಲಿ ಎಲ್ಲೆಲ್ಲ ಸ್ವೀಟ್ ಮಾಡ್ತಾನೆ. ಅಲ್ಲ ಏನೋ ಮಾಡ್ತಾವ. ಸಾಕ್ಬಿಡ. ಆಗೋಯ್ತ ಮಸ್ತ್. ಹ್ಯಾಪಿ ಬರ್ಡೇ ಚಿರು. ಈ ಸಲ ಬರ್ತಡೆ ಫುಲ್ ಅಯ್ಯೋ ಅನ್ಸ್ಬಿಟ್ಟಿದೀವಿ ಅವನಿಗಂತೂ. ನಾವು ಖುಷಿನೇ ಮಾಡ್ತಾ ಇದೀವಿ. ಅವನ್ಗದ ಅಯ್ಯೋ ಅನ್ನಿಸ್ತಂಗ ತಿನ್ಸು. ಗೈಸ್ ಚಿರು ಬರ್ತಡೆ 7ನೇ ವರ್ಷದ್ದು. ವಿಶ್ ಮಾಡ್ರಿ ನೀವು ಕೂಡ ಅವನಿಗೆ. 7 ವರ್ಷ 70 ವರ್ಷ ಆಗ್ಲಿ. 70 ವರ್ಷದವರ್ಗು ಅವ್ನ್ಗೆ ಐಸ್ ಕೊಡ್ಲಿ ದೇವ್ರು. ಹೆಂಗೈತೆ ಟೇಸ್ಟ್ ಕೇಕು? ಎವಿ ಫುಲ್ ಖುಷಿ ಆಗ್ಬಿಟ್ಟವನೆ. ಎಣ್ಣೆ ಕುಡ್ದವ್ರಂಗ ಆಡ್ತವನೆ. ಅದೆಲ್ಲ ಏನೋ ಗೊತ್ತಿಲ್ಲ. ಗೈಸ್ ಇವಾಗ ಅವ್ರ ಹಿಂಗ್ ವಿಡಿಯೋ ಕಾಲ್ ಮಾಡಿದೀವಿ. ಹಲೋ ಗೈಸ್ ಇವಾಗ ಚಿಕ್ಕಪ್ಪ ಮಾಡಾಯ್ತು. ಅವ್ರ ಚಿಕ್ಕಪ್ಪ ವಿಡಿಯೋ ಮಾಡಿ ಕಳ್ಸು ಅಪ್ಪಂಗ್ ತೋರಿಸ್ತೀನಿ ಅಂತ ಅಂದ್ರು ಅವ್ರ ಅಪ್ಪಂಗೆ. ಸೊ ಇವಾಗ ಅವ್ರ ಅಪ್ಪಂಗ್ ಫೋನ್ ಮಾಡೋಣ. ಅವ್ರ ಅಪ್ಪ ಫೋನ್ ಎತ್ತದ್ದು ಡೌಟ್. ಯಾಕಂದ್ರೆ ಅವ್ರ ಅಪ್ಪ ನೆಟ್ ಆನ್ ಮಾಡಿ ಕೂತಿರ್ತಾರೆ. ಅದಕ್ಕೆ ಗೈಸ್ ನೋಡಮ್ಮ. ಅವ್ನಿಗೆ ಹೇಳ್ಬಿಟ್ಟ ನಾನ್ ಹೇಳಲ್ಲ ಅಂತಿದ್ದೆ. ನೀನ್ ಹೇಳದ ಅಂತ ಇದ್ದ. ಅವ್ನ್ ಹೇಳ್ತಾನೆ ಅಂತ ಹೇಳಲ್ಲ ಅಂತಿದ್ದೆ. ಯಾವ ಬರಲ್ಲ ಇತ್ತೀರ? ನೆಟ್ ಆನ್ ಮಾಡ್ಕೊ 1 ನಿಮಿಷ. ವಿಡಿಯೋ ಕಾಲ್ ಮಾಡ್ತೀನಿ. ಹಲೋ ತಾ ತಿನ್ನು. ಇನ್ನೇನಿಲ್ಲ. ನಾಳೆ ಅಲ್ಲ ನಾಡ್ದು. ನಾಡ್ದು ಭಾನುವಾರ ಯಾರಮ್ಮ ಶ್ರಾವಣ ಮಾಡ್ತಾರೆ. ತಿನ್ನು ಕೇಕ್ ತಿನ್ಸು ನೀವು ಅಪ್ಪಂಗೆ. ಅವ್ರ ಅಮ್ಮನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾವನೆ. ದಡಿ ತಿನ್ನಿಸ್ತೀನಿ. ಏಯ್ ಸಾಕ್ ನಾನ್ ತಿನ್ನಿಸ್ತೆ ಅನ್ಬೇಕು. ಹೇಳು ನೀನನ್ನು ಹೇಳು. ಆಂಟಿ ತಿನ್ನಿಸ್ದ. ಹಾ ಆಂಟಿ. ಗೈಸ್ ಇಲ್ಲಿ ಅರ್ಧಂಬರ್ಧ ಕೇಕ್ ಬಿಟ್ಟು ಕೇಕ್ ಕಡೆ ಅವನು ಗಮನ ಇಲ್ಲ ಇಲ್ಲಿ. ಅವನು ಬಿಸಿ ಅವನೇ ಮಾತಾಡ್ತಾ ಇಲ್ಲ. ಎದುರು ಸಂತಡಿರಿ. ಆಯ್ತು. ಇದು ಕಳ್ಸಿ ಇವಾಗ ಲಾಸ್ಟ್ ಮಾಡಿದ್ವಲ್ಲ ಅದನ್ನ. ಆಯ್ತು. ಕೈಯೋ ಅಂತಾನೆ ತಗ ಅವನೊಬ್ಬ ಬಿಸಾಕಂತ ಕಸಿ ಗಿಸೋಗದಲ್ಲ ಅದ್ರಲ್ಲಿ ಎಲ್ಲದ್ಲ. ತಡಿ 1 ನಿಮಿಷ ನೋಡ್ತೀನಿ. ಇಲ್ಲ ಕೊಡು ಫೋನ್ಗೆಲ್ಲ ಹೊಡ್ಬಿಡ್ತಾನೆ ಅಂತ ನಾನು. ಗೈಸ್ ಇವಾಗ ಅವನು ಫುಲ್ಲು ಸಾಕಾಗ್ಬಿಟ್ಟವನೆ. ಸೊ ಕೇಕ್ ಒಂದ್ ಸ್ವಲ್ಪ ತಿಂದು ಇನ್ನೊಂದ್ ಸ್ವಲ್ಪ ಎತ್ತಿಟ್ಟವನೆ. ನಾವ್ಯಾರು ತಿನ್ಲಿಲ್ಲ. ಏನಕಂದ್ರೆ ತಿನ್ನಕ್ ಆಗ್ತಿಲ್ಲ. ಊಟ ಮಾಡ್ಬೇಕು ಅಂತ ಸುಮ್ನೆ ಆಗಿದೀನಿ.
ಸೊ ನನಗೆ ಫುಲ್ಲು ಸಾಕಾಗ್ಬಿಟ್ಟೈತೆ, ಏನಕಂದ್ರೆ ಇವನ್ನ ಕರ್ಕೊಬರೋ ಹಿಂದ್ಲು ದಿನ ನಾನು ಸಿಗಂದೂರ್ಗೆ ಹೋಗಿದ್ದೆ. ಸೊ ಅಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿಂದ ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲೂ ನೋಡಿಕೊಂಡು ಹತ್ತಿಂದ ತಿರುಗಿ ಟ್ರೈನಲ್ಲಿ ಬಂದು ಸಾಕಾಗಿದೆ. ಸೊ ತಿರ್ಗಾ ಹಿಂದೆಲ್ಲ ಇವನು ಕರ್ಕೊಬರೋದು ಊರಲ್ಲಿ, ಒಟ್ಟಿನಲ್ಲಿ ಟ್ರಾವೆಲ್ ಆಗ್ಬಿಟ್ಟೈತೆ, ಹೋಗು ಬಾ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಆ ಥರ ಬರುತ್ತೆ. ಇವತ್ತು ಇವೊಂದು ಬರ್ತ್ಡೇ ಇತ್ತು, ಬರ್ತ್ಡೇ ಖುಷಿಯಾಗಿ ಮಾಡಿದ್ದೀವಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಮೇ ಬಿ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ. ಸೊ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ರಿ, ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಬಾಯ್ ಗೈಸ್.